ಗೈಸ್ ಎಲ್ರಿಗೂ ಸ್ಟಾಕ್ ಸ್ಕೂಲ್ ಮಾರ್ಕೆಟ್ ರಿಪೋರ್ಟ್ ಗೆ ಸ್ವಾಗತ. ಸ್ಟಾಕ್ ಸ್ಕೂಲ್ ಮಾರ್ಕೆಟ್ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಗೆ ಇಂಪ್ಯಾಕ್ಟ್ ಮಾಡೋ ಎಲ್ಲ ಇವೆಂಟ್ ಗಳನ್ನು ನಾವು ಕವರ್ ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ಮೇ ಇಟ್ ಮೇ ಬಿ ಜಿಯೋ ಪೊಲಿಟಿಕ್ಸ್, ಎಕನಾಮಿಕ್ಸ್ ಪಾಲಿಸಿ ಚೇಂಜ್ ಆಗಿರ್ಬೋದು, ಬೇರೆ ಬೇರೆ ಕಂಟ್ರಿಗಳಲ್ಲಾಗೋ ಎಕನಾಮಿಕ್ ಚೇಂಜಸ್ ಇಂದ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಇವೆಲ್ಲ ವಿಷಯಗಳನ್ನು ನಾವು ಈ ಚಾನಲ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ಆಫ್ ಕೋರ್ಸ್ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್, ಅಡ್ವಾನ್ಸ್ ಟಾಪಿಕ್, ಸ್ಟಾಕ್ ಅನಾಲಿಸಿಸ್ ಮಾಡೋದು, ಮತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್, ಮ್ಯೂಚುವಲ್ ಫಂಡ್, SIP ಇನ್ವೆಸ್ಟಿಂಗ್ ಕೂಡ ನಾವು ಈ ಚಾನಲ್ ಅಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಸೊ ಇವತ್ತಿನ ಟಾಪಿಕ್ ಬಂದ್ರೆ ನೀವು ನೋಡಬಹುದು, ಲಾಸ್ಟ್ 1 ವರ್ಷದಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗೇ ಇಲ್ಲ. ಅದ್ರ ಕಾಂಟ್ರಾರಿಯನ್ ಆಗಿ ಗೋಲ್ಡ್ 35ರಿಂದ 40% ರಿಟರ್ನ್ ಕೊಟ್ಟಿದೆ. ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಮೇಲ್ ಹೋಗಿಲ್ಲ? ಎಸ್ಪೆಷಲಿ ನೀವು ನೋಡಿರಬಹುದು, ಸ್ಟಾಕ್ ಮಾರ್ಕೆಟ್ ಮೇಲ್ ಹೋಗದೆ ಇರೋದಕ್ಕೆ ತುಂಬಾ ಕಾರಣಗಳಿದಾವೆ. ಮೊದಲನೇ ಕಾರಣ ಏನಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ದೇಶದಲ್ಲಿ ಎಲೆಕ್ಷನ್ ಇತ್ತು, ಜನರಲ್ ಎಲೆಕ್ಷನ್ ಇತ್ತು. ಬಿಜೆಪಿ ಗೆಲ್ಲುತ್ತಾ, ಕಾಂಗ್ರೆಸ್ ಗೆಲ್ಲುತ್ತಾ, ಅಥವಾ ಏನಾದ್ರೂ ಕೋಯಲೇಷನ್ ಗವರ್ಮೆಂಟ್ ಫಾರ್ಮೇಶನ್ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಮಾರ್ಕೆಟ್ ಸ್ವಲ್ಪ ವೊಲಟೈಲಿಟಿ ಇತ್ತು. ಅದಾದ್ಮೇಲೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ, ರಷ್ಯಾ ಯುಕ್ರೇನ್ ವಾರ್ ಅಂತೂ ಕಳೆದ 3-4 ವರ್ಷದಿಂದ ನಡೀತಾನೆ ಬಂದಿದೆ. ಈ ವಾರ್ ಇಂದಾನೆ ಡೊನಾಲ್ಡ್ ಟ್ರಂಪ್ ನಮ್ಮ ಭಾರತ ದೇಶದ ಮೇಲೆ 50% ಟ್ಯಾರಿಫ್ ಹಾಕ್ತೀನಿ ಅಂತಾನು ಕೂಡ ಹೇಳ್ತಿದ್ದಾನೆ. ಅದರ ಜೊತೆಗೆ ಇಸ್ರೇಲ್ ಇರಾನ್ ವಾರ್ ಕೂಡ ಆಗ್ತಿತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳ್ಬೇಕಂದ್ರೆ, ನಮ್ಮ ಕಾರ್ಪೊರೇಟ್ ಕಂಪನಿಗಳು ಅಂದ್ರೆ ಲಿಸ್ಟ್ ಆಗಿರೋ ಕಂಪನಿಗಳ ರಿಸಲ್ಟ್ ಕೂಡ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ. ಇವೆಲ್ಲ ಕಾರಣಗಳಿಂದ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಿರ್ಲಿಲ್ಲ. ಅಂದ್ರೆ ನೀವು ಇವತ್ತು ನೋಡಬಹುದು, 18ನೇ ತಾರೀಕು ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಗ್ರೀನ್ ಅಲ್ಲಿ ಇದೆ. ಏನಕ್ಕಂದ್ರೆ ಟ್ರಂಪ್ 50% ಟ್ಯಾರಿಫ್ ಏನ್ ಹಾಕ್ತೀನಿ ಅಂತ ಹೇಳಿದ್ನಲ್ವಾ, ಅದು ಹಾಕದೇ ಇರೋ ತರ ಆಗಬಹುದು ಅನ್ನೋ ಒಂದು ಕಾರಣದಿಂದ. ಯಾಕೆ ಡೊನಾಲ್ಡ್ ಟ್ರಂಪ್ ಭಾರತದ ಮಿತ್ರನಾಗಿದ್ದವನು ಒಂದೇ ಸರಿಗೆ ಈ ರೀತಿ ನಮ್ಮನ್ನ ದುಶ್ಮನ್ ತರ ನೋಡ್ತಿದ್ದಾನೆ ಅಂತ ತಿಳ್ಕೊಬೇಕಾದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು. ಹಿಂದಕ್ಕಂದ್ರೆ ಒಂದು 20-30 ವರ್ಷದ ಹಿಂದೆ ಅಲ್ಲ, ನಾವು ಒಂದು 2-3 ತಿಂಗಳ ಇವೆಂಟ್ ನ ನೋಡ್ತಾ ಬಂದ್ರೆ ಗೊತ್ತಾಗುತ್ತೆ, ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆಗೆ ಮಿತ್ರನಾಗಿದ್ದವನು ಒಂದೇ ಸರಿ ಯಾಕೆ ಈಗ ಶತ್ರುವಾಗ್ತಿದ್ದಾನೆ ಅಂತ. ಈ ಡೊನಾಲ್ಡ್ ಟ್ರಂಪ್ ಬರೋಕ್ಕಿಂತ ಮೊದಲು ನಮ್ಮ ಭಾರತ US $130 ಬಿಲಿಯನ್ ಟ್ರೇಡ್ ಮಾಡ್ತಿತ್ತು. ಎಸ್ಪೆಷಲಿ ನಮ್ಮ ಇಂಡಿಯಾ US ಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿತ್ತು. ಇಲ್ಲಿ ಗೂಡ್ಸ್ ಅಲ್ಲಿ 2 ಟೈಪ್ ಬರ್ತವೆ, ಒಂದು ಮರ್ಚೆಂಟೈಸ್, ಇನ್ನೊಂದು ನಾನ್ ಮರ್ಚೆಂಟೈಸ್ ಅಂತ. ನಾನ್ ಮರ್ಚೆಂಟೈಸ್ ಅಂದ್ರೆ ಈ ಸಾಫ್ಟ್ವೇರ್ ರಿಲೇಟೆಡ್ ಥಿಂಗ್ಸ್ ಇರ್ತಾವಲ್ಲ, ಅವುಗಳಿಗೆ ನಾನ್ ಮರ್ಚೆಂಟೈಸ್ ಅಂತ ಹೇಳಿ ಕರೀತಾರೆ. ಬಟ್ ಈಗ ಡೊನಾಲ್ಡ್ ಟ್ರಂಪ್ ಏನು ಟ್ಯಾಕ್ಸ್ ಹಾಕ್ಬೇಕಂತ ಹೇಳ್ತಿದ್ದಾನಲ್ವಾ, ಟ್ಯಾರಿಫ್ ಹಾಕ್ಬೇಕಂತ ಏನ್ ಹೇಳ್ತಿದ್ದಾನಲ್ವಾ, ಆ ಟ್ಯಾಕ್ಸ್ ಯಾವ್ದ್ರ ಮೇಲೆ ಬೀಳುತ್ತೆ ಅಂದ್ರೆ ಮರ್ಚೆಂಟೈಸ್ ಗೂಡ್ಸ್ ಮೇಲೆ. ಮರ್ಚೆಂಟೈಸ್ ಗೂಡ್ಸ್ ಗೆ ಎಕ್ಸಾಂಪಲ್ ಅಂದ್ರೆ ಜ್ಯುವೆಲರೀಸ್ ಆಗಿರ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿರ್ಬೋದು, ಎಂಜಿನಿಯರಿಂಗ್ ಗೂಡ್ಸ್ ಆಗಿರ್ಬೋದು, ಸೆಮಿ ಕಂಡಕ್ಟರ್, ಮತ್ತೆ ಫಾರ್ಮಾಸ್ಯೂಟಿಕಲ್ ಮಷಿನರಿಗಳು, ಇವನ್ನೆಲ್ಲನೂ ಮರ್ಚೆಂಟೈಸ್ ಗೂಡ್ಸ್ ಅಂತ ಕರೀತಾರೆ. ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಗೋಕ್ಕಿಂತ ಮೊದಲು ನಮ್ಮ ಭಾರತ USA ಜೊತೆಗೆ $130 ಬಿಲಿಯನ್ ಟ್ರೇಡ್ ಮಾಡ್ತಿತ್ತು. ಅದರಲ್ಲಿ ನಮ್ಮ ಭಾರತ $87 ಬಿಲಿಯನ್ ವರ್ತ್ ಗೂಡ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಿತ್ತು, $42 ಬಿಲಿಯನ್ ಗೂಡ್ಸ್ ನ ಇಂಪೋರ್ಟ್ ಮಾಡ್ಕೋತಿತ್ತು. What it indicates that ನಾವು USA ಜೊತೆ ಟ್ರೇಡ್ ಸರ್ಪ್ಲಸ್ ಅಲ್ಲಿ ಇದ್ವಿ. ಡೊನಾಲ್ಡ್ ಟ್ರಂಪ್ ಬರೋವರೆಗೂ ಎಲ್ಲ ಚೆನ್ನಾಗೇ ನಡೀತಿತ್ತು. ಬಟ್ ಡೊನಾಲ್ಡ್ ಟ್ರಂಪ್ ಯಾವಾಗ ಪ್ರೆಸಿಡೆಂಟ್ ಆಗಿ ಬರ್ತಾನೋ, ಅವನು ಜಗತ್ತಿನಾದ್ಯಂತ ಈ ಟ್ರೇಡ್ ವಾರ್ ನ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಭಾರತದ ಮೇಲೆ ಅಷ್ಟೇ ಅಲ್ಲ, ನೀವು ನೋಡಿರ್ಬೋದು, ಡೊನಾಲ್ಡ್ ಟ್ರಂಪ್ ಏಪ್ರಿಲ್ ಅಲ್ಲಿ ಈ ತರ ಕೈಯಲ್ಲಿ ಒಂದು ಬೋರ್ಡ್ ಇಟ್ಕೊಂಡು ಬಂದು ಹೇಳ್ತಾನೆ, ಚೈನಾ ಮೇಲೆ ಇಷ್ಟು ಟ್ಯಾರಿಫ್ ಹಾಕ್ತೀನಿ, ಇಂಡಿಯಾ ಮೇಲೆ ಇಷ್ಟು ಟ್ಯಾರಿಫ್ ಹಾಕ್ತೀನಿ, ಬಾಂಗ್ಲಾದೇಶದ ಮೇಲೆ ಇಷ್ಟು ಟ್ಯಾರಿಫ್ ಹಾಕ್ತೀನಿ, ರಷ್ಯಾ ಮೇಲೆ ಇಷ್ಟು ಟ್ಯಾರಿಫ್ ಹಾಕ್ತೀನಿ, ಜಪಾನ್ ಮೇಲೆ ಇಷ್ಟು ಟ್ಯಾರಿಫ್ ಹಾಕ್ತೀನಿ, ವಿಯೆಟ್ನಾಂ ಮೇಲೆ ಇಷ್ಟು ಟ್ಯಾರಿಫ್ ಹಾಕ್ತೀನಿ ಅಂತ ಒಂದು ಲಿಸ್ಟ್ ನ ಬಿಡುಗಡೆ ಮಾಡ್ದ. ಅದೇ ಫಸ್ಟ್ ಟೈಮ್ ಡೊನಾಲ್ಡ್ ಟ್ರಂಪ್ ನಮ್ಮ ಭಾರತದ ಮೇಲೆ 26% ಟ್ಯಾರಿಫ್ ಹಾಕಿದ್ದ. ಬಟ್ ಚೈನಾಗೆ 34% ಟ್ಯಾರಿಫ್ ಹಾಕಿದ್ದ, ಬಾಂಗ್ಲಾದೇಶ್ಗೆ 37% ಟ್ಯಾರಿಫ್ ಹಾಕಿದ್ದ. ಹೀಗೆ ಬೇರೆ ಬೇರೆ ಕಂಟ್ರಿಗಳಿಗೆ ಬೇರೆ ಬೇರೆ ರೀತಿ ಟ್ಯಾರಿಫ್ ನ ಹಾಕಿದ್ದ. ಈ ಟ್ಯಾರಿಫ್ ನೇನೋ ಟ್ಯಾರಿಫ್ ಹಾಕಿದ ಸ್ವಲ್ಪ ದಿನಗಳಲ್ಲಿ ಹೇಳ್ತಾನೆ, ಎಲ್ಲಾ ದೇಶಗಳಿಗೂ 90 ದಿನ ನಾನು ಟೈಮ್ ಕೊಡ್ತೀನಿ, ಆ 90 ದಿನಗಳಲ್ಲಿ ನೀವೆಲ್ಲರೂ USA ಜೊತೆಗೆ ಒಂದು ಟ್ರೇಡ್ ಡೀಲ್ ನ ಮಾಡ್ಕೋಬೇಕು. ಒಂದ್ ವೇಳೆ ಯಾರು ಟ್ರೇಡ್ ಡೀಲ್ ನ ಮಾಡ್ಕೊಳ್ಳೋದಿಲ್ವೋ ಅವ್ರ ಮೇಲೆ ನಾನು ಇನ್ನೂ ಜಾಸ್ತಿ ಟ್ಯಾಕ್ಸ್ ಹಾಕ್ತೀನಿ, ಜಾಸ್ತಿ ಟ್ಯಾರಿಫ್ ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಓಪನ್ ಆಗಿ ಹೇಳ್ತಾನೆ. ಸೊ ಈ ತರ ಹೇಳಿದ ತಕ್ಷಣ ಆ ಟೈಮಲ್ಲಿ ತುಂಬಾ ಜನ ಪ್ರೆಡಿಕ್ಟ್ ಮಾಡ್ತಿದ್ರು, ಏನಂದ್ರೆ USA ಜೊತೆ ಯಾವ್ದಾದ್ರು ಕಂಟ್ರಿದು ಫಸ್ಟ್ ಟೈಮ್ ಟ್ರೇಡ್ ಡೀಲ್ ಏನಾದ್ರು ಆಗುತ್ತಂದ್ರೆ ಅದು ನಮ್ಮ ಭಾರತದ ಆಗುತ್ತೆ ಅಂತ ತುಂಬಾ ಇಂಟರ್ನ್ಯಾಷನಲ್ ಮೀಡಿಯಾಗಳು, ನಮ್ಮ ಇಂಡಿಯಾ ಮೀಡಿಯಾನು ಕೂಡ ಹೇಳ್ತಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಭಾರತದ ಜೊತೆಗೆ US ಟ್ರೇಡ್ ಡೀಲ್ ಆಗೋದೇ ಇಲ್ಲ. ಯಾಕಂದ್ರೆ US ಹೇಳುತ್ತೆ ಇಂಡಿಯಾ ಡೈರಿ ಮಾರ್ಕೆಟ್ ಆಕ್ಸೆಸ್ ನಮ್ಮ US ಗೆ ಬೇಕು ಅಂತ. ಅಂದ್ರೆ US ಹೇಳುತ್ತೆ, ನಾನು ಡೈರಿ ಪ್ರಾಡಕ್ಟ್ ನ ಇಂಡಿಯಾದಲ್ಲಿ ಸೇಲ್ ಮಾಡ್ತೀನಿ, ಅದಕ್ಕೆ ನೀನು ಟ್ಯಾರಿಫ್ ನ ಕಡಿಮೆ ಮಾಡು ಅಂತ ಹೇಳುತ್ತೆ. ಎಸ್ಪೆಷಲಿ ಈಗ US ಇಂದ ಬರೋ ಡೈರಿ ಪ್ರಾಡಕ್ಟ್ ಗಳ ಮೇಲೆ ಇಂಡಿಯಾದಲ್ಲಿ ಜಾಸ್ತಿ ಟ್ಯಾರಿಫ್ ಇದೆ. ಯಾಕೆ ಜಾಸ್ತಿ ಟ್ಯಾರಿಫ್ ಇದೆ ಅಂದ್ರೆ, ನಮ್ಮ ಭಾರತದಲ್ಲಿರೋ ಕೋಟ್ಯಾನುಗಟ್ಲೆ ರೈತರನ್ನ ಕಾಪಾಡ್ಲಿಕ್ಕೆ. ನೀವೇ ನಿಮ್ಮ ಸುತ್ತಮುತ್ತ ನೋಡಿರ್ತೀರ, ಎಷ್ಟೋ ರೈತರು ಈ ಹೈನುಗಾರಿಕೆ ಮೇಲೆನೆ ನಂಬ್ಕೊಂಡಿದ್ದಾರೆ. ಒಂದ್ ವೇಳೆ ಚೀಪ್ ಆಗಿ ಪ್ರೊಡ್ಯೂಸ್ ಆಗಿರೋ ಡೈರಿ ಪ್ರಾಡಕ್ಟ್ ಗಳು USA ಇಂದ ಇಂಡಿಯಾಗೆ ಬಂದ್ರೆ ಇಂಡಿಯಾದಲ್ಲಿ ಜಾಸ್ತಿ ಸೇಲ್ ಆಗ್ತಾವು. ಯಾಕಂದ್ರೆ ಕಡಿಮೆ ಪ್ರೈಸ್ ಇರೋದ್ರಿಂದ. ಇದರಿಂದ ನಮ್ಮ ಭಾರತದಲ್ಲಿ ಹಾಲು ಉತ್ಪಾದನೆ ಮಾಡೋರಿಗೆ ತುಂಬಾ ಲಾಸ್ ಆಗುತ್ತೆ. ಇದು ಒಂದೇ ಕಾರಣದಿಂದ ನಮ್ಮ ಇಂಡಿಯಾ ಹೇಳುತ್ತೆ, ಈ ತರ ನಾವು ಡೈರಿ ಮಾರ್ಕೆಟ್ ಆಕ್ಸೆಸ್
ಟ್ಯಾಕ್ಸಸ್ ನ US ಗೆ ಕೊಡಕ್ ಆಗಲ್ಲ ಅಂತ. ಸೊ ಅವಾಗ ಡೊನಾಲ್ಡ್ ಟ್ರಂಪ್ ಏನ್ ಮಾಡ್ತಾನಂದ್ರೆ ಇಂಡಿಯಾಗೆ ಹಿಂಗ್ ಮಾಡಿದ್ರೆ ಬಗ್ಗಲ್ಲ, ನಾನೊಂದು ಒಳ್ಳೆ ಪಾಠ ಕಲಿಸ್ಬೇಕು ಅಂತ ಅವನೇನ್ ಮಾಡ್ತಾನಂದ್ರೆ ಇಂಡಿಯಾ ಮೇಲೆ 25% ಟ್ಯಾರಿಫ್ ಹಾಕ್ತಾನೆ. ಭಾರತ 25% ಟ್ಯಾರಿಫ್ ಹಾಕಿದ್ರು ಕೂಡ ಡೊನಾಲ್ಡ್ ಟ್ರಂಪ್ ನ ಮಾತಿಗೆ ಬಗ್ಗಲ್ಲ. ಸೊ ಡೊನಾಲ್ಡ್ ಟ್ರಂಪ್ ಕಾಯ್ತಿರ್ತಾನೆ ಇನ್ನೊಂದ್ ಏನಾದ್ರು ರೀಸನ್ ಸಿಗ್ಲಿ ನಾನು ಇಂಡಿಯಾದ ಸೊಂಟ ಮುರಿಬೇಕು ಅಂತ. ಅವ್ನಿಗೆ ಅದೇ ಟೈಮಿಗೆ ಪರ್ಫೆಕ್ಟ್ ಆಗಿ ಸಿಗೋದೇ ಈ ರಷ್ಯಾ ಯುಕ್ರೇನ್ ವಾರ್. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಎಲೆಕ್ಷನ್ ಗೆ ಕಾಂಟೆಕ್ಸ್ಟ್ ಮಾಡೋವಾಗ್ಲೇನೆ ಹೇಳ್ತಿರ್ತಾನೆ ಏನಂದ್ರೆ ನಾನೇನಾದ್ರೂ ಪ್ರೆಸಿಡೆಂಟ್ ಆದ್ರೆ ಜಗತ್ತಲ್ಲಿ ಎಲ್ಲೆಲ್ಲಿ ವಾರ್ ಆಗ್ತಿದಾವೋ ಅವನ್ ಯಾವನು ಆಗಕ್ಕೆ ಬಿಡಲ್ಲ. ನಾನು ಪ್ರೆಸಿಡೆಂಟ್ ಆದ ತಕ್ಷಣನೇ ನಾನು ಎಲ್ಲಾ ವಾರ್ಗಳನ್ನು ನಿಲ್ಲಿಸ್ಬಿಡ್ತೀನಿ, ಜಗತ್ತಲ್ಲಿ ಪೀಸ್ ನ ತರ್ತೀನಿ, ಜಗತ್ತಲ್ಲಿ ಶಾಂತಿನ ಹಬ್ಬಿಸ್ತೀನಿ ಅಂತ ಹೇಳಿರ್ತಾನೆ. ಬಟ್ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಗಿ 100 ದಿನ ಆದ್ರೂ ಕೂಡ ಈ ರಷ್ಯಾ ಯುಕ್ರೇನ್ ವಾರ್ ನ ಎಂಡ್ ಮಾಡಕ್ ಆಗಿರಲ್ಲ. ಅದಕ್ಕೇನೆ ಈ ರಷ್ಯಾ ಯುಕ್ರೇನ್ ವಾರ್ ನ ನಮ್ಮ ಇಂಡಿಯಾ ವಿರುದ್ಧ ಯೂಸ್ ಮಾಡ್ತಾನೆ. ಯಾವ ರೀತಿ ಅಂದ್ರೆ ನಮ್ಮ ಭಾರತ ರಷ್ಯಾದಿಂದ 40% ಆಯಿಲ್ ನ ಇಂಪೋರ್ಟ್ ಮಾಡ್ಕೊಳ್ತಿದೆ. ಅಂದ್ರೆ ನಮ್ಮ ಇಂಡಿಯಾ ಏನಾದ್ರೂ 100 ಬ್ಯಾರಲ್ ಕ್ರೂಡ್ ಆಯಿಲ್ ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ಅದರಲ್ಲಿ 40 ಬ್ಯಾರಲ್ಗಳು ರಷ್ಯಾದಿಂದಾನೇ ಇಂಪೋರ್ಟ್ ಮಾಡ್ಕೋತಿದೀವಿ. ಯಾಕೆ ನಾವು ರಷ್ಯಾದಿಂದಾನೇ ಇಂಪೋರ್ಟ್ ಮಾಡ್ಕೋತಿದೀವಿ ಅಂತಂದ್ರೆ ಅದಕ್ಕೂ ಸುಮಾರು ಕಾರಣಗಳಿದಾವೆ. ಫಸ್ಟ್ ಕಾರಣ ಏನಂದ್ರೆ ರಷ್ಯಾ ನಮಗೆ ಡಿಸ್ಕೌಂಟ್ ಅಲ್ಲಿ ಆಯಿಲ್ ಕೊಡ್ತಿದೆ. ಡಿಸ್ಕೌಂಟ್ ಅಲ್ಲಿ ಆಯಿಲ್ ಕೊಡ್ತಿದೆ ಅಂತಂದ್ರೆ ಏನರ್ಥ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ರಷ್ಯಾ ನಮಗೆ ಕಡಿಮೆ ಪ್ರೈಸ್ ಅಲ್ಲಿ ಕ್ರೂಡ್ ಆಯಿಲ್ ನ ಕೊಡ್ತಿದೆ. ಸೊ ಇದರಿಂದ ಏನಾಗುತ್ತೆ, ನಾವು ಕಡಿಮೆ ದುಡ್ಡನ್ನ ಸ್ಪೆಂಡ್ ಮಾಡಬಹುದು ಆಯಿಲ್ ನ ಪರ್ಚೇಸ್ ಮಾಡ್ಲಿಕ್ಕೆ. ಅದಕ್ಕೇನೆ ನಾವು ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡ್ತಿದೀವಿ. ಇದು ಡೊನಾಲ್ಡ್ ಟ್ರಂಪ್ ಗೆ ಇಷ್ಟ ಆಗಲ್ಲ. ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾನಂದ್ರೆ ಇಂಡಿಯಾ ನೀನೇನು ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಿದ್ಯಲ್ವಾ, ನೀನು ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡಿ ರಷ್ಯಾ ಯುಕ್ರೇನ್ ವಾರ್ಗೆ ಸ್ಪಾನ್ಸರ್ ಮಾಡ್ತಿದ್ಯಾ, ರಷ್ಯಾ ಯುಕ್ರೇನ್ ಜೊತೆಗೆ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ಲಿಕ್ಕೆ ನೀನು ಇಂಡೈರೆಕ್ಟ್ ಆಗಿ ಫಂಡಿಂಗ್ ಮಾಡ್ತಿದ್ಯಾ ಅಂತ ಆರೋಪ ಮಾಡ್ತಾನೆ. ಆರೋಪ ಮಾಡಿ ಮತ್ತೆ ಧಮಕಿ ಹಾಕ್ತಾನೆ, ನೀನು ಇವಾಗ್ಲೇನೆ ರಷ್ಯಾದಿಂದ ಆಯಿಲ್ ನ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಲಿಲ್ಲ ಅಂದ್ರೆ ನಿನ್ ಮೇಲೆ ನಾನು 25% ಟ್ಯಾರಿಫ್ ಹಾಕಿದ್ದೀನಲ್ವಾ, ಇದನ್ನ ನಾನು 50% ಮಾಡ್ತೀನಿ ಅಂತ ಮತ್ತೆ ಧಮಕಿ ಹಾಕ್ತಾನೆ. ಇಲ್ಲಿ ನೀವು ಇನ್ನೊಂದು ವಿಷಯನ ಗಮನಿಸಬೇಕು, ಏನಂದ್ರೆ ಈ 50% ಟ್ಯಾರಿಫ್ ಇದೆ ಅಲ್ವಾ, ಈ 50% ಟ್ಯಾರಿಫ್ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಮೇಲೆ, ಎನರ್ಜಿ ಮತ್ತೆ ಎಲೆಕ್ಟ್ರಾನಿಕ್ಸ್ ಮೇಲೆ ಇಲ್ಲ. ಯಾಕಂದ್ರೆ USA ಗೆ ಮೋಸ್ಟ್ ಆಫ್ ದಿ ಜನರಿಕ್ ಮೆಡಿಸಿನ್ ನ ಸೆಲ್ ಮಾಡೋದು ನಮ್ಮ ಭಾರತ. ಒಂದ್ ವೇಳೆ ಇದ್ರ ಮೇಲೂ ಕೂಡ ಟ್ಯಾರಿಫ್ ಹಾಕಿದ್ರೆ USA ಅಲ್ಲಿರೋ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಫಾರ್ಮಾಸ್ಯೂಟಿಕಲ್ ಗೂಡ್ಸ್ ನ ಈ ಟ್ಯಾರಿಫ್ ಇಂದ ದೂರ ಇಟ್ಟಿದ್ದಾನೆ. ಅಂದ್ರೆ ಯೋಚನೆ ಮಾಡಿ ನೀವು, ಅವ್ನಿಗೆ ಯಾವ ರೀತಿ ಪಾಲಿಸಿ ಬೇಕೋ ಅವ್ನು ಆ ರೀತಿ ಮಾಡ್ಕೋತಿದ್ದಾನೆ. ಡೊನಾಲ್ಡ್ ಟ್ರಂಪ್ ಗೆ ಈ ಪ್ರಾಡಕ್ಟ್ಸ್ ಗಳಿಗೆ ಟ್ಯಾರಿಫ್ ಹಾಕೋದ್ ಬೇಡ ಅಂದ್ರೆ ಹಾಕಲ್ಲ, ಈ ಪ್ರಾಡಕ್ಟ್ಸ್ ಗಳಿಗೆ ಹಾಕೋಣ ಅಂದ್ರೆ ಹಾಕ್ತಾನೆ. ಹಾಗಾದ್ರೆ ನಮ್ಮ ಭಾರತದಿಂದ US ಗೆ ಯಾವ ಪ್ರಾಡಕ್ಟ್ಸ್ ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಜಾಸ್ತಿ, ಎಕ್ಸೆಪ್ಟ್ ದಿಸ್ ಫಾರ್ಮಾಸ್ಯೂಟಿಕಲ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಎನರ್ಜಿ ಪ್ರಾಡಕ್ಟ್ಸ್ ನ ಬಿಟ್ಟು ಅಂದ್ರೆ ಒಂದು ಟೆಕ್ಸ್ಟೈಲ್ ನ ನಾವು US ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಜಮ್ಸ್ ಅಂಡ್ ಜ್ಯುವೆಲರೀಸ್, ಆಟೋಮೊಬೈಲ್ಸ್ ಮತ್ತೆ ಆಟೋ ಆನ್ಸಲರೀಸ್, ಅದ್ರ ಜೊತೆಗೆ ಸ್ವಲ್ಪ ಕೆಮಿಕಲ್ಸ್ ಕೂಡ ನಾವು US ಗೆ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದರಿಂದನೇ ನೀವು ನೋಡಿರ್ಬೋದು ಇವನು ಡೊನಾಲ್ಡ್ ಟ್ರಂಪ್ 50% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ದಕ್ಕೆ ಈ ಟೆಕ್ಸ್ಟೈಲ್ ಕಂಪನಿಗಳು, ಆಟೋ ಆನ್ಸಲರಿ ಕಂಪನೀಸ್ಗಳು, ಆಟೋ ಕಂಪನಿಗಳು, ಕೆಮಿಕಲ್ ಕಂಪನಿಗಳು ಸ್ವಲ್ಪ ಕೆಳಗಡೆ ಬಿದ್ದಿದ್ದಾವೆ. ಸೊ ಇವತ್ತು 18ನೇ ತಾರೀಕಿಗೆ ಸ್ವಲ್ಪ ಯಾಕೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಿದೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಹಾಕ್ತೀನಿ ಅಂದ್ರೂ ಕೂಡ ರೀಸೆಂಟ್ ಆಗಿ ಡೊನಾಲ್ಡ್ ಟ್ರಂಪ್ ಹಾಗೂ ರಷ್ಯಾ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಒಂದು ಮೀಟಿಂಗ್ ಮಾಡಿದ್ರು. ಏನ್ ಮೀಟಿಂಗ್ ಅಂದ್ರೆ ಈ ರಷ್ಯಾ ಯುಕ್ರೇನ್ ವಾರ್ ನ ನಿಲ್ಸೋದ್ ಬಗ್ಗೆ. ಬಟ್ ಮೀಟಿಂಗ್ ನ ರಿಸಲ್ಟ್ ಏನಾಯ್ತು, ಒಂದು ಕನ್ಕ್ಲೂಷನ್ ಗೆ ಬಂದಿಲ್ವಂತೆ ರಷ್ಯಾ ಯುಕ್ರೇನ್ ವಾರ್ ನಿಲ್ಲಿಸಬೇಕು ಅನ್ನೋದಕ್ಕೆ. ಈಗ ಆಲ್ರೆಡಿ ಡೊನಾಲ್ಡ್ ಟ್ರಂಪ್ ಹಾಗೆ ಪುಟಿನ್ ಒಂದ್ಸರಿ ಮೀಟ್ ಆಗಿದಾರ, ಇನ್ನೂ ಒಂದ್ 2-3 ಸಾರಿ ಮೀಟ್ ಆಗ್ತಾರಂತೆ. ಇದರಿಂದ ಈ ವಾರ್ ನ ಯಾವ ರೀತಿ ಬೇಗ ಎಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾರಂತೆ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ನೋಡಿ, ಈ ವಾರ್ ನಡೀತಿರೋದು ಯಾರ ಮಧ್ಯೆ, ರಷ್ಯಾ ಹಾಗೂ ಯುಕ್ರೇನ್ ಮಧ್ಯೆ. ಬಟ್ ಡಿಸ್ಕಷನ್ ಮಾಡ್ತಿರೋದು ಯಾರು, ರಷ್ಯಾ ಹಾಗೂ ಅಮೆರಿಕ. ಇಲ್ಲಿ ಯುಕ್ರೇನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಜೆಲೆನ್ಸ್ಕಿನ ತಗೊಂಡ್ ಬಂದೇ ಇಲ್ಲ. ಯಾವಾಗ ಪುಟಿನ್, ಜೆಲೆನ್ಸ್ಕಿ ಮತ್ತೆ ಟ್ರಂಪ್ 3 ಜನ ಕುತ್ಕೊಂಡು ಮೀಟಿಂಗ್ ಮಾಡೋದಿಲ್ವೋ ಅಲ್ಲಿವರೆಗೂ ಕೂಡ ಈ ವಾರ್ ನಿಲ್ಲೋ ಸಾಧ್ಯತೆಗಳು ಕಾಣಿಸೋದೇ ಇಲ್ಲ. ಡೊನಾಲ್ಡ್ ಟ್ರಂಪ್ ಏನ್ ಧಮಕಿ ಹಾಕ್ತಿದ್ನಲ್ವಾ, ಈ ರಷ್ಯಾ ಯುಕ್ರೇನ್ ವಾರ್ಗೆ ನೀವು ಫಂಡಿಂಗ್ ಮಾಡ್ತಿದ್ರೆ ಇದರಿಂದ 50% ಟ್ಯಾರಿಫ್ ಹಾಕ್ತೀನಿ ಅಂತ. ಅದಕ್ಕೇನೆ ಈಗ ಡೊನಾಲ್ಡ್ ಟ್ರಂಪ್ನೇ ಪರ್ಸನಲಿ ಇಂಟರ್ಫಿಯರ್ ಮಾಡಿ ಈ ವಾರ್ನ ಏನಾದ್ರು ಸ್ಟಾಪ್ ಮಾಡಿದ್ರೆ ವಾರ್ ಅಫಿಷಿಯಲ್ ಆಗಿ ನಿಂತಂಗಾಗುತ್ತೆ. ನಿಂತ್ರೆ ನಾವು ವಾರ್ಗೆ ಸ್ಪಾನ್ಸರ್ ಮಾಡದೇ ಇರೋ ತರ ಆಗುತ್ತೆ. ಇದರಿಂದ ನಮ್ಗೆ ಏನು 50% ಟ್ಯಾರಿಫ್ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ನಲ್ವಾ, ಅದು ಕಡಿಮೆ ಆಗಿ ಮೊದಲೆಷ್ಟು 25% ಇತ್ತಲ್ವಾ ಅಷ್ಟೇ ಇರ್ಬೋದು ಅಂತ ತುಂಬಾ ಜನ ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಅದೇ ಕಾರಣದಿಂದ ಇವತ್ತು ಮಾರ್ಕೆಟ್ ಸ್ವಲ್ಪ ಗ್ರೀನ್ ಅಲ್ಲಿ ಇದೆ. ಡೊನಾಲ್ಡ್ ಟ್ರಂಪ್ ಇಂಡಿಯಾ ಮೇಲೆ 25% 50% ಟ್ಯಾರಿಫ್ ಹಾಕೋದು ಒಂದ್ ಕಡೆ, ರಷ್ಯಾ ಯುಕ್ರೇನ್ ವಾರ್ ಆಗ್ತಿರೋದ್ರಿಂದ ನಮ್ಮ ಎಕಾನಮಿಗಂತೂ ಇಂಪ್ಯಾಕ್ಟ್ ಆಗ್ತಿದೆ. ಅದ್ರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾನೆ, ಭಾರತದ ಎಕಾನಮಿ ಡೆಡ್ ಎಕಾನಮಿ ಅಂದ್ರೆ ಸತ್ತೋಗಿರೋ ಎಕಾನಮಿ ಅಂತ ಒಂದ್ ಕಡೆ ಹೇಳ್ತಾನೆ. ಇನ್ನೊಂದ್ ಕಡೆಗೆ ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಅಂದ್ರೆ S&P, ಮೂಡೀಸ್ ರೀಸೆಂಟ್ ಆಗಿ S&P ಭಾರತದ ರೇಟಿಂಗ್ ನ BBB- ಇಂದ BBB ಗೆ ತಗೊಂಡ್ ಹೋಗಿದೆ. ಅಂದ್ರೆ BBB- ಅಂದ್ರೆ ಕೆಳಮಟ್ಟದ್ದು ಅಂತ ಅರ್ಥ, BBB ಅಂದ್ರೆ ಮೇಲ್ಮಟ್ಟ ಅಂತ ಅರ್ಥ. ಸಿಂಪಲ್ ಆಗಿ ಈ ಕ್ರೆಡಿಟ್ ರೇಟಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಈಗ ನಿಮ್ದು ಸಿಬಿಲ್ ಸ್ಕೋರ್ ಅಂತ ಇರುತ್ತೆ. ಎಷ್ಟು ಸಿಬಿಲ್ ಸ್ಕೋರ್ ಚೆನ್ನಾಗಿರುತ್ತೋ ಅಷ್ಟು ನಿಮಗೆ ಲೋನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಲೋನ್ ನಿಮ್ಗೆ ಎಷ್ಟು ಸಿಗುತ್ತೋ ಅದ್ರ ಜೊತೆಗೇನೆ ಇಂಟ್ರೆಸ್ಟ್ ಕೂಡ ಕಡಿಮೆ ರೇಟ್ ಅಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ.
ಯಾಕಂದ್ರೆ ನೀವು ಹಿಂದೆ ತಗೊಂಡಿರೋ ಸಾಲನ ಸರಿಯಾದ ಟೈಮ್ಗೆ ಕಟ್ಟಿದ್ದೀರಾ ಅನ್ನೋ ಒಂದು ಕಾರಣದಿಂದ. ಅದ್ರ ಜೊತೆಗೆ ನಿಮ್ಗೆ ಸ್ಯಾಲ್ರಿ ಕೂಡ ಚೆನ್ನಾಗಿದ್ರೆ ನಿಮ್ಗೆ ಚೆನ್ನಾಗಿರೋ ಸಾಲ ಸಿಗುತ್ತೆ, ಕಡಿಮೆ ರೇಟಿಗೆ ಸಾಲ ಸಿಗುತ್ತೆ. ಈಗ ಯಾವ ರೀತಿ ಇಂಡಿವಿಜುವಲ್ ಪರ್ಸನ್ಗೆ ಸಿಬಿಲ್ ಸ್ಕೋರ್ ಇರುತ್ತಲ್ವಾ, ಅದೇ ರೀತಿ ದೇಶಗಳಿಗೂ ಕೂಡ ಕ್ರೆಡಿಟ್ ಏಜೆನ್ಸಿಗಳು ರೇಟಿಂಗ್ ಕೊಡ್ತವೆ. ಆ ರೇಟಿಂಗ್ ನ S&P ಈಗ BBB- ಇಂದ BBB ಗೆ ಇನ್ಕ್ರಿಮೆಂಟ್ ಮಾಡಿದೆ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ತುಂಬಾ ಜನಗಳ ಮೈಂಡ್ ಅಲ್ಲಿ ಬಂದಿರುತ್ತೆ. ಫಸ್ಟ್ ಆಫ್ ಆಲ್ ನಿಮ್ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬಂದಿರುತ್ತೆ, ಈ ರೇಟಿಂಗ್ ನ ಅವ್ರು ಯಾವ್ದ್ರ ಬೇಸಿಸ್ ಮೇಲೆ ಜಾಸ್ತಿ ಮಾಡ್ತಾರೆ, ಯಾವ್ದ್ರ ಬೇಸಿಸ್ ಮೇಲೆ ಕಡಿಮೆ ಮಾಡ್ತಾರೆ ಅಂತ. ಫಸ್ಟ್ ಪಾಯಿಂಟ್ ಏನಂದ್ರೆ ಯಾವ್ದ್ರ ಬೇಸಿಸ್ ಮೇಲೆ ಜಾಸ್ತಿ ಮಾಡ್ತಾರೆ ಅನ್ನೋದಕ್ಕೆ ಒಂದು ಆ ಕಂಟ್ರಿಯ ಎಕಾನಮಿ ನೋಡ್ತಾರೆ, ಅಂದ್ರೆ GDP ಗ್ರೋತ್ ಆಗ್ತಿದೆಯಾ ಇಲ್ವಾ ಅಂತ ನೋಡ್ತಾರೆ. ನೀವೇ ನೋಡಿರ್ಬೋದು, ಬೇರೆ ಎಲ್ಲಾ ದೇಶಗಳಿಗೂ ಕಂಪೇರ್ ಮಾಡಿದ್ರೆ ನಮ್ಮ ಭಾರತ ಒನ್ ಆಫ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದಿ ವರ್ಲ್ಡ್. ಅದ್ರ ಜೊತೆಗೆ ಆ ದೇಶದಲ್ಲಿ ಮಾನಿಟರಿ ಪಾಲಿಸಿಗಳು ಯಾವ ರೀತಿ ಇದಾವೆ ಅಂತ ನೋಡ್ತಾರೆ. ಅಂದ್ರೆ ಇನ್ಫ್ಲೇಷನ್ ರೇಟ್ ಹತ್ತಿಕ್ಕಿದಾರೋ ಇಲ್ವೋ, ಇನ್ಫ್ಲೇಷನ್ ರೇಟ್ ಏನಾದ್ರೂ ಜಾಸ್ತಿ ಆಗ್ಬಿಟ್ಟಿದೆ, ಅದ್ರ ಜೊತೆಗೆ ಆ ಕಂಟ್ರಿಯ ರಿಸರ್ವ್ಸ್ ಎಷ್ಟಿದೆ, ರಿಸರ್ವ್ಸ್ ಅಂದ್ರೆ ಡಾಲರ್ ರಿಸರ್ವ್ಸ್ ಎಷ್ಟಿದೆ ಅಂತ. ನಮ್ಮ ಭಾರತದ ಹತ್ರ ಈಗ $700 ಬಿಲಿಯನ್ ರಿಸರ್ವ್ಸ್ ಇದೆ. ಇವೆಲ್ಲ ಫ್ಯಾಕ್ಟರ್ಸ್ ಅದ್ರ ಜೊತೆಗೆ ಇನ್ನೂ ಬೇರೆ ಫ್ಯಾಕ್ಟರ್ಸ್ ನ ನೋಡ್ಬಿಟ್ಟು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಯಾವುದೇ ಒಂದು ದೇಶದ ಕ್ರೆಡಿಟ್ ನ ಮೇಲೆ ಅಥವಾ ಕೆಳಗಡೆ ಮಾಡ್ತಾರೆ. ಸೊ ಈ S&P ನಮ್ಮ ಭಾರತದ ಕ್ರೆಡಿಟ್ ರೇಟಿಂಗ್ ನ ಜಾಸ್ತಿ ಮಾಡಿರೋದ್ರಿಂದ ಏನಾಗುತ್ತಂದ್ರೆ, ಒಂದು ನಮ್ಮ ಭಾರತ ಸರ್ಕಾರ ಹಾಗೂ ಈ ನಮ್ಮ ಕಾರ್ಪೊರೇಟ್ ಕಂಪನಿಗಳು ಏನು ಬೇರೆ ದೇಶಗಳಿಂದ ಡೆಟ್ ತಗೋತಿದ್ವಲ್ಲ, ಅಂದ್ರೆ ಸಾಲ ತಗೋತಿದ್ವಲ್ಲ, ಆ ಸಾಲಕ್ಕೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಸರ್ಕಾರ ಹಾಗೂ ಕಾರ್ಪೊರೇಟ್ ಕಂಪನಿಗಳು ಜಾಸ್ತಿ ಸಾಲ ತಗೊಂಡು, ಸರ್ಕಾರ ಏನ್ ಮಾಡ್ಬೋದು, ಈ ರೀತಿ ಜಾಸ್ತಿ ಸಾಲ ತಗೊಂಡು ಇನ್ಫ್ರಾಸ್ಟ್ರಕ್ಚರ್ ನ ರ್ಯಾಪಿಡ್ ಆಗಿ ಗ್ರೋ ಮಾಡ್ಬೋದು. ಬಿಸ್ನೆಸ್ ಗಳಿಗೆ ಜಾಸ್ತಿ ಸಾಲ ಸಿಗುತ್ತೆ ಅಂತಂದ್ರೆ ಆ ಸಾಲದಿಂದ ಅವರು ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಜನಗಳ ಹತ್ರ ದುಡ್ಡು ಬರುತ್ತೆ. ಜನಗಳ ಹತ್ರ ದುಡ್ಡು ಬರುತ್ತೆ ಅಂದ್ರೆ ಎಕಾನಮಿನಲ್ಲಿ ಸ್ಪೆಂಡ್ ಮಾಡ್ತಾರೆ. ಇದರಿಂದ GDP ಗ್ರೋತ್ ಆಗುತ್ತೆ. ಮತ್ತೆ ಈ ತರ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ನಮ್ಮ ಭಾರತದ ಕ್ರೆಡಿಟ್ ರೇಟಿಂಗ್ ನ ಜಾಸ್ತಿ ಮಾಡಿದ್ರೆ ಬೇರೆ ದೇಶದ ಇನ್ವೆಸ್ಟರ್ಸ್ ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಟ್ರಸ್ಟ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕ್ರೆಡಿಟ್ ರೇಟಿಂಗ್ ನ ಜಾಸ್ತಿ ಮಾಡಿದಾರಲ್ವಾ, ಕ್ರೆಡಿಟ್ ರೇಟಿಂಗ್ ನ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಈ ಕಂಟ್ರಿ ಡಿಫಾಲ್ಟ್ ಮಾಡೋ ಸಾಧ್ಯತೆ ಕಡಿಮೆ ಇದೆ ಅಂತ ಅರ್ಥ. ಈಗ ನಿಮ್ದು ಸಿಬಿಲ್ ಸ್ಕೋರ್ ಜಾಸ್ತಿ ಇದ್ರೆ ನಿಮ್ಗೆ ಯಾಕೆ ಸಾಲ ಕೊಡ್ತಾರೆ? ನಿಮ್ದು ಸ್ಯಾಲರಿ ಚೆನ್ನಾಗಿದೆ ಅಂತಂದ್ರೆ ನಿಮ್ಗೆ ಯಾಕೆ ಸಾಲ ಕೊಡ್ತಾರೆ? ಯಾಕಂದ್ರೆ ನೀವು ಈ ಸಾಲನ ಡಿಫಾಲ್ಟ್ ಮಾಡೋ ಚಾನ್ಸು ಕಡಿಮೆ ಇದೆ ಅನ್ನೋ ಒಂದು ಕಾರಣದಿಂದ. ಇದೇ ರೀತಿ ಈ ಕಂಟ್ರಿಗಳ ಲೆವೆಲ್ ಅಲ್ಲೂ ಕೂಡ ಆಗುತ್ತೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅಂದ್ರೆ, ಇಷ್ಟ ದಿನ ಏನು FIs ಹೊರಗಡೆ ಹೋಗಿದ್ರಲ್ವಾ, ಅನ್ಸರ್ಟನಿಟಿ ಜಾಸ್ತಿ ಇದೆ, ಟ್ರಂಪ್ ಜಾಸ್ತಿ ಟ್ಯಾರಿಫ್ ಹಾಕ್ಬೋದು, ಇಂಡಿಯಾದ ಎಕಾನಮಿ ಗ್ರೋ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅನ್ನೋ ಒಂದು ಕಾರಣದಿಂದ ಎಷ್ಟೋ ಜನ FIs ಹೊರಗಡೆ ಹೋಗಿದ್ರು. ಈಗ FIs ಮತ್ತೆ ನಮ್ಮ ಭಾರತಕ್ಕೆ ವಾಪಸ್ ಬರ್ಬೋದು. ಮತ್ತೆ ನಮ್ಮ ಸ್ಟಾರ್ಟ್ಅಪ್ ಗಳಿಗೂ ಕೂಡ ಜಾಸ್ತಿ ಫಂಡಿಂಗ್ ಸಿಗಕ್ಕೆ ಸ್ಟಾರ್ಟ್ ಆಗ್ಬೋದು. ಇನ್ ಟರ್ನ್ಸ್ ಎಕಾನಮಿ ಗ್ರೋತ್ ಆಗುತ್ತೆ ಅಂತ ಅರ್ಥ. ಇದಿಷ್ಟು ಇವತ್ತಿನ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಸ್ಟಾಕ್ ಸ್ಕೂಲ್ ರಿಪೋರ್ಟ್ ಆಗಿತ್ತು. ಅದ್ರ ಜೊತೆಗೆ ಎಂಡ್ ಅಲ್ಲಿ ನಾನು ಜನಗಳು ಕೇಳಿರ್ತಕ್ಕಂಥ ಕ್ವಶನ್ ಗಳನ್ನು ತಗೊಂಡು ಆನ್ಸರ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಬಟ್ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಯಾವ್ದು ಕ್ವಶನ್ ಇಲ್ಲ ನನ್ನ ಹತ್ರ. ಅದಕ್ಕೇನೆ ನಾನೇ ಒಂದು ಕಾನ್ಸೆಪ್ಟ್ ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಏನ್ ಕಾನ್ಸೆಪ್ಟ್ ಅಂದ್ರೆ, ತುಂಬಾ ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದನ್ನು ಗೊತ್ತೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಅಂದ್ರೆ, ಇನ್ಫ್ಲೇಷನ್ ನ ಬೀಟ್ ಮಾಡಕ್ಕೆ. ಸಿಂಪಲ್, ಯು ಶುಡ್ ಕೀಪ್ ದಟ್ ಪಾಯಿಂಟ್ ಇನ್ ಮೈಂಡ್. ನೀವು FD ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಇನ್ಫ್ಲೇಷನ್ ನ ಬೀಟ್ ಮಾಡ್ತೀರಾ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನು ಅಡ್ವಾಂಟೇಜಸ್ ಅಂದ್ರೆ, ಬೇರೆ ಅಸೆಟ್ ಕ್ಲಾಸ್ ಗೆ ಕಂಪೇರ್ ಮಾಡಿದ್ರೆ, ಬೇರೆ ಅಸೆಟ್ ಕ್ಲಾಸ್ ಅಂದ್ರೆ ಗೋಲ್ಡ್, ಬಾಂಡ್, FD, ರಿಯಲ್ ಎಸ್ಟೇಟ್, ಇವೆಲ್ಲ ಅಸೆಟ್ ಕ್ಲಾಸ್ಗೆ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಯಾಕಂದ್ರೆ ಇಲ್ಲಿ ನೀವು ಕಡಿಮೆ ಅಮೌಂಟ್ ಇಂದನೂ ಇನ್ವೆಸ್ಟ್ ಮಾಡಬಹುದು. ಒಂದ್ ವೇಳೆ ನೀವೇನಾದ್ರೂ ಈಗ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ, ಒಂದ್ ಗುಂಟೆ ತಗೋಬೇಕಂದ್ರೂ ಕೂಡ ನಿಮಗೆ 2-3 ಲಕ್ಷ ಮಿನಿಮಮ್ ಖರ್ಚಾಗುತ್ತೆ. ನಾನು ಹಳ್ಳಿ ಸೈಡ್ ಹೇಳ್ತಿದ್ದೀನಿ. ಅಷ್ಟು ದುಡ್ಡು ಸಾಮಾನ್ಯ ಜನರ ಹತ್ರ ಜಾಸ್ತಿ ಇರೋದಿಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನ್ ಮಾಡಬಹುದು ಅಂದ್ರೆ, 500 ರೂಪಾಯಿ ಇದ್ರೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಸೆಕೆಂಡ್ ಥಿಂಗ್ ಏನಂದ್ರೆ, ಲಾಂಗ್ ಟರ್ಮ್ ಅಲ್ಲಿ ಆಲ್ವೇಸ್ ಇಕ್ವಿಟಿ ಬೀಟ್ಸ್ ಆಲ್ ಅಸೆಟ್ ಕ್ಲಾಸಸ್. ಸಿಂಪಲ್ ಆಗಿರೋ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, FD ಲಾಸ್ಟ್ 50 ವರ್ಷದಲ್ಲಿ 7ರಿಂದ 8% ಇಂಟ್ರೆಸ್ಟ್ ರೇಟ್ ಇದೆ. ಓಕೆನಾ? ಗೋಲ್ಡ್ 9ರಿಂದ 10% ರಿಟರ್ನ್ ಕೊಟ್ಟಿದೆ. ಆಕ್ಚುಲಿ ಗೋಲ್ಡ್ ರಿಯಲ್ ಆಗಿ 3ರಿಂದ 4% ರಿಟರ್ನ್ ಅಷ್ಟೇ ಕೊಡುತ್ತೆ. ಬಟ್ ನಮ್ಮ ಭಾರತ ಬೇರೆ ದೇಶಗಳಿಂದ ಈ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಳ್ಳುತ್ತಲ್ವಾ, ನಮ್ಮ ಕರೆನ್ಸಿ ಕೂಡ ಡಿಪ್ರಿಸಿಯೇಷನ್ ಆಗೋದ್ರಿಂದ ಈ 9ರಿಂದ 10% ರಿಟರ್ನ್ ಗೋಲ್ಡ್ ಅಲ್ಲಿ ಬರುತ್ತೆ. ಅದನ್ನ ಯಾವಾಗಾದ್ರೂ ಮತ್ತೆ ಒಂದು ಬೇರೆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ರಿಯಲ್ ಎಸ್ಟೇಟ್ ಕೂಡ ನಿಮಗೆ 10ರಿಂದ 12% ರಿಟರ್ನ್ ಕೊಡುತ್ತೆ. ಬಟ್ ಅದನ್ನ ಲಿಕ್ವಿಡೇಟ್ ಮಾಡಕ್ಕಾಗಲ್ವಲ್ಲ. ನಿಮಗೆ ಕಷ್ಟ ಕಾಲಕ್ಕೆ ಒಂದೇ ಸರಿಗೆ ಅದನ್ನ ಸೆಲ್ ಮಾಡ್ಬೇಕಂದ್ರೆ ಸೆಲ್ ಮಾಡಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ಈಗ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಜಾಸ್ತಿ ದುಡ್ಡು ಬೇಕಾಗುತ್ತೆ. ದಟ್ ಈಸ್ ಅ ಮೈನಸ್ ಪಾಯಿಂಟ್. ಇನ್ನು ತುಂಬಾ ಜನ ಹೇಳ್ತಾರೆ ಕ್ರಿಪ್ಟೋ ಕರೆನ್ಸಿ 2017ರಿಂದ 40-50% ರಿಟರ್ನ್ ಕೊಟ್ಟಿದೆ ಅಂತ. ಬಟ್ ಕ್ರಿಪ್ಟೋ ಕರೆನ್ಸಿಯ ರಿಯಲ್ ಇಂಪ್ಲಿಮೆಂಟೇಷನ್ ನನಗೆ ಸ್ವಲ್ಪ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಿದ್ದೀನಿ, ಬಟ್ ಅರ್ಥ ಆಗ್ತಿಲ್ಲ. ಅರ್ಥ ಆದ್ರೆ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ. ಸೊ ಇವಕ್ಕೆಲ್ಲನೂ ಕಂಪೇರ್ ಮಾಡಿದ್ರೆ ಇಕ್ವಿಟಿ ಅಂದ್ರೆ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಇಸ್ ಅ ಬೆಸ್ಟ್ ವೇ ಟು ಕ್ರಿಯೇಟ್ ಮೋರ್ ವೆಲ್ತ್. ನಿಮಗೆ ಇಲ್ಲಿ ಜಾಸ್ತಿ ರಿಟರ್ನ್ ಬರುತ್ತೆ. ಮಿನಿಮಮ್ ಅಂದ್ರೂ 13ರಿಂದ 14% ಲಾಸ್ಟ್ 50 ವರ್ಷದಿಂದ ರಿಟರ್ನ್ ಬಂದಿದೆ. ಅದು ನೀವು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾನು ಹೇಳ್ತಿರೋದು. ಐ ಹೋಪ್ ಈ ವಿಡಿಯೋ ಇಂದ ನಿಮಗೆ ಸ್ವಲ್ಪ ನಾಲೆಜ್ ಇಂಪ್ರೂವ್ ಆಗಿದೆ ಅಂತ. ಐ ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವಿಡಿಯೋ.